ಏನಪ್ಪ ನೋಡಿಕೊಳ್ಳುವವರ ನಾವು ಹೌದಲ್ಲ, ನೋಡಿ ಬರುವುದಕ್ಕೆ ಕಾರಣ ಯಾಕೆ ಬಂದ್ರಿ? ಭವನದಲ್ಲಿ 2 ಮಂಗಗಳ ಬಾಧೆ. ಅದು ದೊಡ್ಡ ವಿಷಯವೋ? ದೊಡ್ಡ ತೋಟ ಎಂದಾದ ಮೇಲೆ ಮಂಗಗಳು ಬರುವುದು ಸ್ವಾಭಾವಿಕ, ಓಡಿಸಬೇಕಿತ್ತು. ಸಾಧಾರಣ ಮಂಗಗಳೆಲ್ಲ ಮತ್ತೆ ದೊಡ್ಡ 2 ಮಂಗಗಳು, ದೊಡ್ಡ ದೊಡ್ಡ ಮಂಗ. ಒಬ್ಬ ಮೈಂದ ಅಂತ ಮತ್ತೊಬ್ಬ ಜೂಜ ಅಂತ. ಮೈಂದ ಜೂಜ ತೂಜ ಮೈಂದ ತೂಜ ಇರ್ಲಿ 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 ಹಾಗೆ ಹೇಳಿದ್ರ? ಹಾಗೆ ಮಂಗಗಳು ಬಂದು ಹೊಲವನ್ನೆಲ್ಲ ಹಾಳು ಮಾಡಿ ನಾವು ವಿಚಾರಣೆ ಮಾಡುವಾಗ ನಮ್ಮನ್ನು ಬಾಡಲು ಪಾರಾಟಿ ಕಾಂಚಿ ಬೆಟ್ಟಿ ಕುಟ್ಟಿ ಮೈ ಕೈಯೆಲ್ಲ ನೋವಾಗ್ತು. ನೀನು ಅಳುವುದ ನಗುವುದ? ನೋವಿನಲ್ಲಿ ಅಳುತ್ತಾ ಇದ್ದೇನೆ, ಮಂಗಗಳಿಂದ ಬಿಟ್ಟುತ್ತಿದ್ದೆ. ನೀನು ಕೂಗಿದ್ರು ನನಗೆ ಹಾಸ್ಯವೇ ಕಾಣ್ತಾ ಇದೆ. ಯೋಚಿಸಬೇಡಿ. ಪುರಜನರ ನುಡಿ ಕೇಳಿ ನಿಮಗಾದಂತಹ ಸಂಕಷ್ಟವನ್ನು ಕಂಡು ಸಂತೋಷವನ್ನು ಅನುಭವಿಸುವಂತಹ ಸ್ವಭಾವ ನನ್ನದಲ್ಲ. ನನ್ನ ಮಕ್ಕಳ ಹಾಗೆ ನಿಮ್ಮನ್ನು ಪಾಲಿಸಿದ್ದೇನೆ. ನಿಮಗೇನೇ ಕಷ್ಟ ಬಂದರೂ ಕೂಡ ಪರಿಹರಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯವನ್ನು. ಹೊಡೆದರೆ ಕಪಿಗಳು, ನೋವಾಯಿತು, ಉರಿ ಬರ್ತಾ ಇದೆ. ಇವರಿಗೂ ಹೊಡೆದಿದ್ದಾರ, ಆದ್ರೆ ಅವರ ಮುಖದಲ್ಲಿ ದುಃಖ ಇಲ್ಲ. ದುಃಖದ ಭಾವವೇ ಕಾಣ್ತಾ ಇಲ್ಲ. ಅದೇನು ನಿನ್ನ ಲೆಕ್ಕದಲ್ಲಿ ನೀನು ಮಾತ್ರ ದುಡಿಯುವುದು. ಒಮ್ಮೊಮ್ಮೆ ಅವರು ದುಡಿದ್ರೆ ಅಷ್ಟು ನಿನ್ನಿಂದ ಸಾಧ್ಯವ? ಯೋಚಿಸಬೇಡಿ. ಬಂದಂತಹ ಕಪಿಗಳನ್ನು ವಿಚಾರಿಸುವ ಬಗ್ಗೆ ನಾನು ತೀರ್ಮಾನವನ್ನು ಕೈಗೊಳ್ಳುತ್ತೇನೆ. ಶರೀರಕ್ಕಾದಂತಹ ಗಾಯ ಏನುಂಟೋ ಅದಕ್ಕೆ ಸ್ವಲ್ಪ ನೀವು ಎಣ್ಣೆ ಹಚ್ಚಿ. ಎಲ್ಲಿಂದಲೂ ತರಬೇಡಿ, ನಮ್ಮಲ್ಲೇ ಇದೆ. ಬಲಭದ್ರ ಸ್ವಾಮಿಯಲ್ಲಿ ಹೋಗಿ ಕೇಳಿ, ಅವರಲ್ಲೇ ಇದೆ. ನಿತ್ಯ ಕೊಡುವುದಿಲ್ಲ ನಿನಗೆ. ವಿಶ್ರಾಂತಿ.